ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿಂತ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ನಾಗರಬಾವಿಯಲ್ಲಿರುವಂಥ ನೊಣವಿನಕೆರೆ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಕೊಟ್ಟರು. ಮುಖ್ಯಮಂತ್ರಿಯಾದ ನಂತರವೂ ಕೂಡ ನಿನ್ನೆ ಮತ್ತೆ ಭೇಟಿ ಕೊಟ್ಟಿದ್ದಾರೆ. ರಾತ್ರಿ ಅಜ್ಜಯ್ಯನ ದರ್ಶನ ಪಡೆದಿದ್ದಾರೆ. ನಿನ್ನೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಕೂಡ ಅಜ್ಜಯ್ಯನ ಹೆಸರಿನಲ್ಲಿ, ನನ್ನ ಗುರುಗಳಾದಂಥ ಗಂಗಾಧರ ಜಗದ್ಗುರುಗಳ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನಾಗರಬಾವಿಯ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ವೀರ ಗಂಗಾಧರ ಜಗದ್ಗುರುಗಳಿಗೆ ನಮಿಸಿದ್ದಾರೆ. ಪ್ರಮಾಣ ವಚನ ಅವರ ಹೆಸರಲ್ಲೇ ತೆಗೆದುಕೊಂಡು ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿಂತ ಮೊದಲು ಹೋದರು ಅಲ್ಲಿಗೆ. ದೆಹಲಿಯಿಂದ ಬಂದು ನೇರವಾಗಿ ಹೋಗಿದ್ದವರು ನಾಗರಬಾವಿಯಲ್ಲಿರುವಂತಹ ಶಾಖಾ ಮಠಕ್ಕೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರವೂ ಕೂಡ ನಿನ್ನೆ ರಾತ್ರಿ ಅಲ್ಲಿಗೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ ಆ ದೃಶ್ಯಗಳನ್ನ. ವೀರ ಗಂಗಾಧರ ಜಗದ್ಗುರುಗಳ ಫೋಟೋವನ್ನ ಕೂಡ ತಮ್ಮ ಕಚೇರಿಯಲ್ಲಿ ಹಾಕೊಂಡಿದ್ದಾರೆ. ಅವರ ಹೆಸರಲ್ಲೇ ಪ್ರಮಾಣ ವಚನವನ್ನು ತೆಗೆದುಕೊಂಡ್ರು. ನಿನ್ನೆ ಪ್ರಮಾಣ ವಚನದ ಬಳಿಕ ನಾಗರಬಾವಿಯ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೊನ್ನೆ ಹೋದಾಗ ನಿಯೋಜಿತ ಮುಖ್ಯಮಂತ್ರಿಯಾಗಿ, ನಿನ್ನೆ ಮುಖ್ಯಮಂತ್ರಿಯಾಗಿ ನಾಗರಬಾವಿಯ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿರು. ಕಾಡಸಿದ್ದೇಶ್ವರ ಮಠ, ಅದರ ಶಾಖಾ ಮಠ ಇಲ್ಲಿದೆ ನಾಗರಬಾವಿಯಲ್ಲಿ. ಅಲ್ಲಿ ವೀರ ಗಂಗಾಧರ ಜಗದ್ಗುರುಗಳಿಗೆ ನಮಿಸಿ ಮುಖ್ಯಮಂತ್ರಿಯಾಗಿ ತಮ್ಮ ಕೆಲಸವನ್ನು ಶುರು ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.